ಬಳ್ಳಾರಿ ಜಿಲ್ಲೆಯಾದ್ಯಂತ ಲಾಸ್ಟ್ 1 ಮಂತ್ ಅಲ್ಲಿ ನಾವು ಸ್ಪೆಸಿಫಿಕ್ ಫೋಕಸ್ ಆನ್ ಈ ವ್ಯವಸ್ಥಿತವಾಗಿ ಏನು ಆಕ್ಟಿವಿಟೀಸ್ ಮಾಡ್ತಾರೆ, ಆರ್ಗನೈಸ್ಡ್ ವೇ ಅಲ್ಲಿ ಏನು ಕ್ರೈಮ್ಸ್ ಆಗ್ತಾ ಇದೆ, ಅದು ಮಟ್ಕಾ ಇರ್ಬೋದು ಅಥವಾ ಗ್ಯಾಂಬ್ಲಿಂಗ್ ಇರ್ಬೋದು ಅಥವಾ ಎಕ್ಸೈಸ್ ಸಪ್ಲೈ ಇರ್ಬೋದು ಅಥವಾ ಸ್ಯಾಂಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಈ ಕುರಿತು ನಮ್ಮ ಎಲ್ಲಾ ಜಿಲ್ಲಾ ಹಂತದ ಎಲ್ಲಾ ಅಧಿಕಾರಿಗಳಿಗೆ ಒಂದು ಹೆಚ್ಚಿನ ಪ್ರಕರಣಗಳನ್ನ ಈ ನಿಟ್ಟಿನಲ್ಲಿ ದಾಖಲಿಸಬೇಕು. ಹಾಗೂ ಯಾರು ಇದನ್ನ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ಪ್ರಕರಣಗಳಲ್ಲಿ ಅವರ ಹೆಸರುಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ನಿರ್ದೇಶನ ನಮ್ಮ ಐಜಿ ವಲಯ, ಬಳ್ಳಾರಿ ವಲಯ ಅವರಿಂದ ಕೂಡ ಬಂದ ಹಾಗೆ ನಾವು ಒಂದಷ್ಟು ಡ್ರೈವ್ ರೀತಿಯಲ್ಲಿ ನಾವು ಪ್ರಕರಣಗಳನ್ನ ಜಿಲ್ಲೆಯಾದ್ಯಂತ ಇಲ್ಲಿವರೆಗೆ ದಾಖಲಿಸ್ತಾ ಬಂದಿದ್ದೇವೆ. ಇದರಲ್ಲಿ ಸುಮಾರು ಕಳೆದ ಜನವರಿ 1st ವೀಕ್ ಇಂದ ತಗೊಂಡು ಫೆಬ್ರವರಿ 1st ವೀಕ್ ವರೆಗೂ ಒಂದ್ ಮಂತ್ ಅಲ್ಲಿ ಸುಮಾರು 127 ಪ್ರಕರಣಗಳನ್ನ ನಾವು ಈಗಾಗಲೇ ದಾಖಲಿಸಿದ್ದೇವೆ. ಮಟ್ಕಾ ಅನ್ನು ನಡೆಸ್ತಾ ಇರುವಂತವ್ರು ಸುಮಾರು 46 ಕೇಸಸ್ ನಾವು ಅಗೇನ್ಸ್ಟ್ 85 ಮೆಂಬರ್ಸ್ ಅಕ್ಯೂಸ್ಡ್ ಮೇಲೆ ನಾವು ಈಗಾಗಲೇ ದಾಖಲಿಸಿದ್ವಿ. ಹಾಗೆ ಗ್ಯಾಂಬ್ಲಿಂಗ್ ಅಲ್ಲಿ ಸುಮಾರು 24 ಪ್ರಕರಣಗಳು 139 ಜನರ ಮೇಲೆ ನಾವು ದಾಖಲು ಮಾಡಿದ್ದೇವೆ. ಹಾಗೆ ಸ್ಯಾಂಡ್ ಥೆಫ್ಟ್ ಕೇಸಸ್ 19 ಕೇಸಸ್ 43 ಜನರ ಮೇಲೆ ನಾವೀಗಾಗಲೇ ಪ್ರಕರಣಗಳನ್ನ ದಾಖಲಿಸಿದ್ದೇವೆ. ಹಾಗೆ ಎಕ್ಸೈಸ್ ಆಕ್ಟ್ ಅಡಿಯಲ್ಲಿ ಚಿಕ್ಕ ಪುಟ್ಟ ಗೂಡಂಗಡಿಗಳಲ್ಲಿ ಏನ್ ಮಾರಾಟ ಮಾಡ್ತಾ ಇದ್ದಂತದೆಲ್ಲ ಇತ್ತು, ಅದರಲ್ಲಿ 25 ಕೇಸಸ್ ಮಾಡಿದ್ದೇವೆ 26 ಜನರ ಮೇಲೆ. ಹಾಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಂತ ಏನು ರೈಸ್ ಅಕ್ಕಿದು ಏನು ಪ್ರಕರಣಗಳಿದೆ, ಅದು ಕೂಡ 13 ಕೇಸಸ್ ಸೋಫಾರ್ ಮಾಡಿರುವಂತದ್ದು, 20 ಜನರನ್ನ ನಾವು ಆರೋಪಿತರಾಗಿ ಅದರಲ್ಲಿ ಕ್ರಮ ತಗೊಂಡಿರುವಂತದ್ದು. ಓವರ್ ಆಲ್ 127 ಕೇಸ್ ಆಗಿದೆ. ಹಾಗೆ ನಾವು ಇದರಲ್ಲಿ ಕೆಲವು ವೆಹಿಕಲ್ಸ್ ಕೂಡ ಸೀಸ್ ಮಾಡಿ PF ಮಾಡ್ಕೊಂಡಿರುವಂತದ್ದು. 2 ವೀಲರ್ಸ್ ಒಂದು 22 ವೆಹಿಕಲ್ಸ್, 4 ವೀಲರ್ಗಳು 26, ಸುಮಾರು 86 ಲಕ್ಷ ಬೆಲೆ ಬಾಳುವಂತಹ ವೆಹಿಕಲ್ಸ್ ಅನ್ನ ನಾವು ಸೀಸ್ ಮಾಡಿ PF ತೋರಿಸಿ ಕೋರ್ಟಿಗೆ ನಾವು ಸಲ್ಲಿಸಿರುವಂತದ್ದಿದೆ. ಸೊ ಇಲ್ಲಿವರೆಗೆ ನಾವು ಈ ಏನ್ ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂತ ಇದೆ, ಮಾಹಿತಿ ಬಂದ ಮೇರೆಗೆ ನಾವು ಇಮಿಡಿಯೇಟ್ ಆಕ್ಟ್ ಮಾಡ್ತಾ ಇದ್ದೇವೆ. ಅಂಡ್ ಸ್ಟೇಷನ್ ಲೆವೆಲ್ ಅಲ್ಲಿ ಕೂಡ ಪ್ರೋಆಕ್ಟಿವ್ ಆಗಿ ಇಂತ ಮಾಹಿತಿಗಳನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ನಾವು ಶಿಸ್ತುಬದ್ಧವಾಗಿ ಕ್ರಮಗಳನ್ನ ತಗೊಳ್ತಾ ಇದ್ದೇವೆ. ಆನಂತರದಲ್ಲಿ 1-2 ಕಡೆಗಳಲ್ಲಿ, ಬಳ್ಳಾರಿ ನಗರದಲ್ಲಿ 1-2 ಕಡೆಯಲ್ಲಿ ನಾವು ಈಗಾಗಲೇ ಯಾರು ಕಿಂಗ್ ಪಿನ್ಸ್ ಅಂತ ಏನಿದ್ದಾರೆ ಅವರ ಮೇಲೆ ಮನೆಗಳ ಮೇಲೆ ನಾವು ದಾಳಿ ಮಾಡಿಬಿಟ್ಟು ಸರ್ಚ್ ವಾರೆಂಟ್ ಗಳನ್ನ ಕೋರ್ಟ್ ಇಂದ, ನ್ಯಾಯಾಲಯದಿಂದ ಪಡೆದು ಮನೆಗಳನ್ನ ಕೂಡ ಸರ್ಚ್ ಮಾಡಿ ಏನಾದ್ರೂ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಸಿಗುತ್ತಾ ಅಂತ ಹೇಳಿ ಈಗಾಗಲೇ 1-2-3 ಕಡೆಗೆ ದಾಳಿ ಮಾಡಿರುವಂತದ್ದಿದೆ. ಇನ್ನು ಮುಂದೆ ಕೂಡ ಅದನ್ನ ನಾವು ಮುಂದುವರಿಸ್ತೇವೆ, ಮಾಡ್ತೀವಿ. ಈಗ ಅದೇ ನಿಟ್ಟಿನಲ್ಲೇ ನಾವೆಲ್ಲರಿಗೂ ಇನ್ಕ್ಲೂಷನ್ಸ್ ಮಾಡ್ತಾ ಇದ್ದೇವೆ. ಗಡೀಪಾರು ಮಾಡೋದಕ್ಕೆ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ನಮ್ಗೆ. ಸೊ ಮುಂದುವರೆದ ಹಂತದಲ್ಲಿ ನಾವು ಅದನ್ನ ಮಾಡ್ತೇವೆ. ಗಡೀಪಾರು ಮಾಡ್ಬೋದು, ಗೂಂಡಾ ಆಕ್ಟ್ ಕೂಡ ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಡೆಫಿನೆಟ್ಲಿ ನಾವು ಪ್ರಾಮಿನೆಂಟ್ ಪರ್ಸನ್ಸ್ ಮೇಲೆ ಮಾಡುವಂತದ್ದು ಮಾಡ್ತೇವೆ.